RSS 100ನೇ ವರ್ಷ ಆಚರಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿ ಅದರ ಪ್ರಾಮಾಣಿಕತೆ ಬಗ್ಗೆ, ಹಿಂದುತ್ವದ ಬಗ್ಗೆ, ರಾಷ್ಟ್ರಭಕ್ತಿಯ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ಬರ್ತಾ ಇದೆ. ಇದನ್ನ ಸಹಿಸಲಾರದೆ ಕೆಲವು ಪುಡಿ ರಾಜಕಾರಣಿಗಳು, ಚಿಲ್ಲರೆ ರಾಜಕಾರಣಿಗಳು, ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್ ಅಂತವರು ಹುಚ್ಚು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಸೂರ್ಯನ ಮೇಲೆ ಉಗಿದ್ರೆ ವಾಪಸ್ ತನ್ನ ಮೈ ಮೇಲೆ ಬೀಳುತ್ತೆ ಅನ್ನಂತ ಕಲ್ಪನೆ ಇಲ್ಲದೆ ಇರೋಂಥ ಈ ಪುಡಿ ರಾಜಕಾರಣಿಗಳು ಆನೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಾಯಿಗಳು ಬೊಗಳಿದ್ರೆ ಏನೂ ಆಗಲ್ಲ. ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಮೊದಲನೇ ಸ್ಥಾನದಲ್ಲಿರೋದೇ RSS. ಅದರ ಸಮಾಜ ಸೇವೆ ಇದನ್ನೆಲ್ಲ ಗುರುತಿಸಿ ಕೇವಲ ಹಿಂದೂಸ್ತಾನ್ ಅಲ್ಲ, ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ RSS ಬಗ್ಗೆ ಪ್ರಶಂಸೆ ಬಂದಿರೋದು ನಾವು ಕಾಣ್ತಾ ಇದ್ದೇವೆ. ಇವತ್ತು ದೇಶದ ಮೂಲೆ ಮೂಲೆಯಲ್ಲಿ ಸಂಘದ ವಿಶ್ವರೂಪಿ ದರ್ಶನ ಆಗ್ತಾ ಇದೆ. ಪ್ರತಿ ತಾಲೂಕಲ್ಲೂ ಕೂಡ ಸ್ವಯಂ ಸೇವಕರ ಬೃಹತ್ ಪ್ರದರ್ಶನಗಳಾಗ್ತಾ ಇದೆ. ಕೋಟಿ ಕೋಟಿ ಯುವಕರು ಯುವತಿಯರು ಈ ಸಂಘಟನೆಯಲ್ಲಿ ಸೇರಿ ಈ ದೇಶವನ್ನು ಉಳಿಸ್ತೇವೆ ಈ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಸಹಿಸಲಾರದೇನೆ ಈ ರೀತಿ ಹುಚ್ಚ ಹೇಳಿಕೆಗಳು, ನಿಷೇಧ ಮಾಡ್ತೇವೆ ಅಥವಾ ಸರ್ಕಾರಿ ಜಾಗಗಳನ್ನು ಶಾಖೆ ನಡೆಸಕ್ಕೆ ಕೊಡಲ್ಲ, ಬೈಠಕ್ ನಡೆಸಕ್ಕೆ ಕೊಡಲ್ಲ, ಈ ರೀತಿ ಮುಖ್ಯಮಂತ್ರಿಗಳಿಗೆ ಪತ್ರ. ಮುಖ್ಯಮಂತ್ರಿಗಳಾದರೂ ಕೂಡ ಆ ಪತ್ರವನ್ನು ಹರಿದು ಬಿಸಾಕಬೇಕಾಗಿತ್ತು. ಅದು ಬಿಟ್ಟು ಅವರು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಕಾರ್ಯದರ್ಶಿ ಕಳಿಸಿದ್ದಾರೆ. ಕೋರ್ಟ್ ಈಗಾಗಲೇ ಸ್ಪಷ್ಟ ಮಾಡಿದೆ RSS ಬಗ್ಗೆ, ಇದು ಯಾವುದೇ ಕೋಮು ಸಂಘಟನೆ ಅಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಹಿಂದುತ್ವ ಅಂತಿದ್ದಂಗೆ ಸಮಾಜದ ದಿನನಿತ್ಯದ ನಡವಳಿಕೆಗಳು, ಎಲ್ಲ ವರ್ಗಗಳು ಕೂಡ ಜೀವನ ಮಾಡೋಂಥ ಒಂದು ಪದ್ಧತಿ, ಇದು ಹಿಂದುತ್ವ. ಇದೇ ಅಂಶವನ್ನು ಇಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘಟನೆ ಬೆಳೆಸ್ತಾ ಇದೆ. ಇದನ್ನ ನಡೆಸಕ್ಕೆ ಕೊಡಲ್ಲ, ಇದು ಬೆಳೆಯಕ್ಕೆ ಕೊಡಲ್ಲ. ಇವನು ಯಾವನ್ರಿ ಇವನು ಹೇಳೋನು? ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್ ಕೋಳಿ ಕೇಳಿ ಮಸಾಲೆ ಅರಿತೀವ ನಾವು? ನಾಗಾಲ್ಯಾಂಡ್, ಮಿಜೋರಾಂ ಅಂತ ಜಾಗದಲ್ಲೂ ಕೂಡ ಸಾಕಷ್ಟು ಮತಾಂತರ ಆಗಂತ ಪರಿಸ್ಥಿತಿ ಇದ್ದಾಗ ಅಲ್ಲಿ ಹೋಗಿ ಮತಾಂತರವನ್ನು ತಡೆದು ಹಿಂದುತ್ವವನ್ನು ಜಾಗೃತಿ ಮಾಡಿರೋಂಥ ಸಂಘಟನೆ RSS.
ಇಬ್ಬರು ಪ್ರಧಾನಮಂತ್ರಿಗಳನ್ನು ಕೊಟ್ಟಂತ RSS, ವಾಜಪೇಯಿ ಮತ್ತು ನರೇಂದ್ರ ಮೋದಿ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು, ಆಗಿನ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು, ಈ ರೀತಿ ಅತಿ ಉನ್ನತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳು RSS ಇಂದ ಬಂದವರು. ಅವ್ರ ಬಗ್ಗೆ ಇವತ್ತು ದೇಶ ವಿದೇಶಗಳಲ್ಲಿ ಅತಿ ಹೆಚ್ಚು ಗೌರವ ಬಂದಿದೆ. ಅವರಿಂದ ಭಾರತ್ ಮಾತೆಗೂ ಗೌರವ ಜಾಸ್ತಿ ಆಗಿದೆ. ಏನು ದೇಶ ವಿಭಜನೆ ಮಾಡಿದ್ರು ಕಾಂಗ್ರೆಸ್ಸಿಗರು, ಗುಲಾಮಗಿರಿಗಳ ಸಂಕೇತ ಏನು ಉಳಿದಿತ್ತೋ ಅದನ್ನೆಲ್ಲವೂ ಕೂಡ ಇವತ್ತು ಒಂದೊಂದೇ ನಿರ್ನಾಮ ಆಗ್ತಾ ಇದೆ. ರಾಮ ಜನ್ಮಭೂಮಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು, ಆರ್ಟಿಕಲ್ 370 ಕಿತ್ತಾಕಿದ್ರು, ಏಕರೂಪದ ನಾಗರಿಕ ಸಂಹಿತೆ, ಕಾಮನ್ ಸಿವಿಲ್ ಕೋಡ್ ಇದನ್ನು ತಂದರು. ಇದೆಲ್ಲ ತಂದಿದ್ಯಾರು? RSSನ ಮೈದಾನದಲ್ಲಿ ಆಟ ಆಡ ಬಂದ ಯುವಕರು.